ಕತ್ತಲ ಕೂಪದಲ್ಲಿ ಸಾರಿಕಾ. ಕೆಟ್ಟ ಕೋಪ, ಎಂಥದೋ ಆಕ್ರೋಶ, ಕಣ್ಣಲ್ಲಿ ನೀರು, ಮನಸ್ಸಲ್ಲಿ ಬರಸಿಡಿಲು ಬಡಿದಂತೆ ನಿಂತಿದ್ದ ಅಭಿ. ಅವನ ಕೈಕಾಲುಗಳು ಅಸ್ತಿತ್ವದಲ್ಲಿ ಇರಲಿಲ್ಲ. ಇಂತಹ ವಿಚಿತ್ರ ಅನುಭವ ಅವನಿಗೆ ಹಿಂದೆಂದೂ ಆಗಿರಲಿಲ್ಲ. ಹಿಂದೆಂದೂ ಅಂದ್ರೆ ಅವನ ಮೊದಲ ಪ್ರೇಮ ಸತ್ತ ದಿನ ಕೂಡ. ಅವನಿಗೆ ಸಾರಿಕಾ ಮೇಲೆ ಎಂಥ ಕೋಪ ಬಂದಿತ್ತು ಅಂದ್ರೆ ಅವಳನ್ನ ಮತ್ತೆ ಯಾವತ್ತೂ ನೋಡಬಾರದು ಕೂಡಬಾರದು ಅಂತ ನಿರ್ಧರಿಸಿದ್ದ. ತಕ್ಷಣನೇ ಫೋನ್ ಎತ್ಕೊಂಡು ರಾಜುಗೆ ಕಾಲ್ ಮಾಡಿದ. ರಾಜು, ಈ ಹುಡುಗಿ ಒಂದು ಕ್ಷಣ ಕೂಡ ಇಲ್ಲಿರೋ ಹಾಗೆ ಕ್ಲೀನ್ ಡಿಶ್ ಅಂತ ಆಜ್ಞಾಪಿಸಿದ. ಆ ಕಡೆ ಕುಡಿದ ಮತ್ತಿನಲ್ಲಿ ರಾಜು ತೇಲಾಡ್ತಾ ಹೇಳಿದ, ಸರ್ ಸಾರಿ, ಪಾರ್ಟಿಯಲ್ಲಿ ಇದ್ದೀನಿ ಇವತ್ತು ಒಂದು ದಿನ, ಅದ್ ಏನೋ ಉಡಾಯಿಸಿ ಸಾರ್, ನಾನು ಬೆಳಗ್ಗೆ ಬಂದು ಕ್ಲಿಯರ್ ಮಾಡ್ತೀನಿ, ಎಂಜಾಯ್ ಅಂತ ಹೇಳ್ತಾ ಫೋನ್ ಕಟ್ ಮಾಡಿ. ಅಭಿ ಕೋಪದಿಂದ ಅವನನ್ನ ಬೈಕೊಂಡು ಸಾರಿಕಾ ಇದ್ದ ರೂಮಿನ ಕೆಂಡದಂತ ಕಣ್ಣುಗಳಿಂದ ನೋಡಿ ಅಲ್ಲಿಂದ ಹೊರಟ. ಆ ದಿನ ಅಭಿ ಫಾರ್ಮ್ ಹೌಸ್ ಅಲ್ಲಿ ಸೂಜಿ ಬಿದ್ದರು ಕೇಳುವಂತ ಮೌನ ಕಾದಿತ್ತು. ಅದನ್ನ ಆಗಾಗ ಕದಡುತ್ತಾ ಇದ್ದದ್ದು ಸಾರಿಕಾಳ ನಿಟ್ಟುಸಿರು ಮಾತ್ರ. ಬೆಳಗಾಗೋದನೆ ಕಾಯ್ತಾ ಇದ್ದ ಹಾರಿಕಾ 9 ಗಂಟೆ ಹೊತ್ತಿಗೆ ಪೂರ್ತಿ ರೆಡಿ ಆದಳು. ಹಸಿರು ಬಣ್ಣದ ಕುರ್ತಾ, ಅದಕ್ಕೆ ಹೊಂದುವಂತ ಲೆಗ್ಗಿಂಗ್ಸ್ ಹಾಕೊಂಡು ಆಗಷ್ಟೇ ಸ್ನಾನ ಮಾಡಿ ತಲೆ ಕೂದಲು ಬಾಚದೆ ಸ್ಟೇಷನ್ಗೆ ಹೊರಟಿದ್ರು. ಅವಳು ರೆಡಿ ಆಗುವಷ್ಟರಲ್ಲಿ ಗಿರಿಧರ್ ಕೂಡ ರೆಡಿಯಾಗಿ ಕಾಯ್ತಾ ಇದ್ದ. ಅವರೇ ಕಾಫಿ ಮಾಡಿ ಸರಿತಾಗೂ ಕೊಟ್ಟು ತಾವು ಕುಡಿದು ಹಾರಿಕಾಗೋಸ್ಕರ ಎದುರು ನೋಡ್ತಿದ್ರು. ಅಪ್ಪ ಮಾಡಿದ ಕಾಫಿ ಹಾರಿಕಾ ರೆಡಿ ಆಗೋದರೊಳಗೆ ತಣ್ಣಗಾಗಿತ್ತು. ಅದರ ಬಗ್ಗೆ ಗಮನ ಕೊಡದೆ ಹಿಡಿದ ಕೆಲಸ ಆದ್ರೆ ಸಾಕು ಅಂತ ಅನ್ಕೊಂಡು ಅಪ್ಪನನ್ನ ಸ್ಕೂಟಿ ಹಿಂದೆ ಕೂರಿಸಿಕೊಂಡು ಸ್ಟೇಷನ್ಗೆ ಹೊರಟಳು. ಈ ಕಡೆ ರಾಜು ಬೆಳಗ್ಗೆನೆ ಅಭಿ ಫಾರ್ಮ್ ಹೌಸ್ ಕದ ತಟ್ಟುತ್ತಿದ್ದ. ರಾತ್ರಿ ಇಡೀ ಕುಡಿದಿದ್ದ ಅಭಿ ಬೇರ್ ಬಾಟಲ್ಗಳ ಮಧ್ಯನೇ ಮಲಗಿಬಿಟ್ಟಿದ್ದ. ಮೊದಲ ಬಾಟಲ್ ಎತ್ತಿದ್ದಷ್ಟೇ ಅವನಿಗೆ ನೆನಪು, ಈಗ ಬೆಳಗಾದ ಮೇಲೆ ಅವನು ಕಣ್ಣು ಬಿಡ್ತಾ ಇರೋ. ಕುಡಿದು ಬಿಸಾಕಿದ್ದ ಬಾಟಲ್ಗಳನ್ನೆಲ್ಲ ಕಾಲಲ್ಲೇ ಸೈಡಿಗೆ ತಳ್ತಾ ವಾಲಾಡ್ತಾ ಬಂದು ಬಾಗಿಲು ತೆಗಿತಾನೆ. ಅವನ ಅವಸ್ಥೆ ನೋಡಿ, ಏನ್ ಸರ್ ಫುಲ್ ಜೋರ ಅಂತ ಕಿಚಾಯಿಸುತ್ತ ಅಭಿನ ಕೇಳಿದ. ಅವನಿಗೆ ಉತ್ತರ ಕೊಡುವಷ್ಟು ತಾಳ್ಮೆ ಆಗಲಿ ಅಥವಾ ಸಲುಗೆ ಆಗಲಿ ಅಭಿಗೆ ಇರಲಿಲ್ಲ. ಬಂದ ಕೆಲಸ ಮಾಡು, ನಿನಗೆ ಯಾಕೆ ಉಳಿದದ್ದು ಅಂತ ಹೇಳಿದ. ರಾಜು ಮರು ಮಾತಾಡದೆ ಸಾರಿಕಾ ಎಲ್ಲಿದ್ದಾಳೆ ಅಂತ ಕೇಳಿ ತಿಳ್ಕೊಂಡು ಅವಳಿದ್ದ ರೂಮ್ ಕಡೆ ಹೋದ. ಅಭಿ ಹಾಲ್ನಲ್ಲಿದ್ದ ರಿಕ್ಲೈನರ್ ಸೋಫಾ ಮೇಲೆ ಕೂತು ರಾತ್ರಿ ಅರ್ಧ ಉಳಿದ ಬಾಟಲ್ ಒಂದನ್ನ ಖಾಲಿ ಮಾಡೋಕೆ ಶುರು ಮಾಡಿದ. ಅರ್ಧ ನಿಮಿಷ ಕಳೆಯೋ ಹೊತ್ತಿಗೆ ಸಾರಿಕಾ ಅರಚುತ್ತಾ ಇರೋದು ಕೇಳಿಸ್ತು. ಬರಲ್ಲ, ನಾನು ಬರಲ್ಲ, ಇಲ್ಲೇ ಇರ್ತೀನಿ. ನೀನು ಬೇಡ, ನನಗೆ ಇವನು ಬೇಕು, ಬರಲ್ಲ ಅಂತ ಹಠಕ್ಕೆ ಬಿದ್ದಿದ್ಲು. ಬಹುಶಃ ರಾಜು ಹೊಡೆದ ಅನಿಸುತ್ತೆ. ಪಟಾರ್ ಅಂತ ಒಂದೆರಡು ಸಲ ಸೌಂಡ್. ಅಭಿಗೆ ನನ್ನಿಂದ ಅವಳಿಗೆ ಕಷ್ಟ ಬಂತಲ್ಲ ಅಂತ ಅನ್ನಿಸ್ತು. ಆದ್ರೂ ಅವಳ ಮೇಲಿದ್ದ ಸಿಟ್ಟು ಕಡಿಮೆ ಆಗಿರಲಿಲ್ಲ. ಅಷ್ಟು ಪ್ರೀತಿಯಿಂದ ಕೇಳಿದ್ರು ಒಂದೇ ಒಂದು ಪ್ರಶ್ನೆಗೆ ನೆಟ್ಟಿಗೆ ಉತ್ತರ ಕೊಡ್ಲಿಲ್ಲ. ಅದಕ್ಕೆ ಸಿಟ್ಟಾಗಿ ಆಚೆ ಬಂದ ಮೇಲೂ ಹತ್ರ ಬರಲಿಲ್ಲ, ಕನ್ವಿನ್ಸ್ ಮಾಡಲಿಲ್ಲ, ಕ್ಷಮಿಸಲಿಲ್ಲ. ಈ ಎಲ್ಲಾ ಕಾರಣಗಳಿಗೆ ಅಭಿಗೆ ಸಾರಿಕಾ ಮೇಲೆ ಕೆಟ್ಟ ಕೋಪ. ಅದೇ ಕೋಪ ಈಗಲೂ ಇತ್ತು. ಆದ್ರೆ ಸಾರಿಕಾಳ ರೋದನೆ ಕೇಳಿ ಕರುಳು ಚುರುಕೆಂತು. ಅಷ್ಟರಲ್ಲಿ ರಾಜು ಸಾರಿಕಾಳ ಕೂದಲು ಹಿಡ್ಕೊಂಡು ದರಬರ ಅಂತ ರೂಮಿಂದ ಹಿಡ್ಕೊಂಡು ಬರ್ತಿದ್ದ. ಆ ದೃಶ್ಯ ನೋಡಿದ ಅಭಿಗೆ ಎದೆಗೆ ಯಾರು ಚೂರಿ ಚುಚ್ಚಿದ ಹಾಗೆ ಆಯ್ತು. ಏಯ್ ಮನುಷ್ಯನ ನೀನು, ಈ ಹೆಂಗಸನ ಹೀಗೆ ಹಿಂಸೆ ಕೊಡ್ತಿದೀಯಲ್ಲ, ತೆಗೆಯೋ ಕೈನ ಅಂತ ಅವಾಜ್ ಹಾಕ್ತಾನೆ. ಆದ್ರೆ ರಾಜು ಮಾತ್ರ ಒಳ್ಳೆ ಮಾತಿಗೆ ಬಗ್ಗಲ್ಲ ಸಾರ್, ಬಾರಮ್ಮ ಕೂರಮ್ಮ ಅಂದ್ರೆ. ಅಭಿ ಕಡೆಗೆ ನೋಡುತ್ತಿದ್ದ ಸಾರಿಕಾ ಮೆತ್ತಗೆ ಮನಸ್ಸಲ್ಲಿ ಹೇಳಿಕೊಳ್ಳೋ ಹಾಗೆ ತಲೆ ಮೇಲೆ ಹತ್ತಿ ಕೂರ್ತಾರೆ, ಅದಕ್ಕೆ ಸಾರಿ ಈ ಟ್ರೀಟ್ಮೆಂಟ್ ಅಂತ ಅಂದ. ಅಭಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಸಾರಿಕಾ ಮೇಲಿದ್ದ ಕೋಪ ರಾಜು ಹೇಳಿದ್ದು ಸರಿಯಿದೆ ಅನ್ನೋ ನಿರ್ಮಾಣಕ್ಕೆ ಬರೋ ಹಾಗೆ ಮಾಡ್ತು. ಕಡೆಗೆ 50,000 ರೂಪಾಯಿ ನೋಟಿನ ಕಂತೆನ ರಾಜು ಕೈಕೊಟ್ಟು, ಮುಂದಿನ ವಾರ ಮತ್ತೆ ಹೇಳ್ತೀನಿ, ನನಗೆ ಫ್ರೆಶ್ ಐಟಮ್ ಅಲ್ಲ, ನನಗೆ ಒಂದು ಐಟಮ್ ತಗೊಂಡು ಬಾ ಸಾಕು, ಬಟ್ ರಿಪೀಟ್ ಆಗಬಾರದು ಅಷ್ಟೇ ಅಂತ ಹೇಳಿ ಕಳಿಸಿದ. ರಾಜು ಅಭಿಗೆ ಓಕೆ ಸರ್, ಮತ್ತೆ ಸಿಗೋಣ ಸಲ್ಯೂಟ್ ಹೊಡೆದು ನೋಟಿನ ಕಂತೆಗೆ ಮುತ್ತು ಕೊಟ್ಟ. ಸಾರಿಕಾ ಕುತ್ತಿಗೆ ಹಿಡಿದು ತಳ್ತಾ ಹತ್ತೆ ಗಾಡಿನ ಅಂತರೇಗಿದ. ಕಳಿಸಬೇಡ, ನನ್ನ ಇಲ್ಲೇ ಇಕ್ಕೋ, ನಿನ್ನ ತೋಳಲ್ಲಿ ಮಲಗುತ್ತೀನಿ, ನೀನು ಹೇಳಿದ ಹಾಗೆ ಕೇಳ್ತೀನಿ, ನನ್ನ ಕಳಿಸಬೇಡ ಅಂತ ಗೊಣಗುತ್ತಾಳೆ. ಅವಳ ಮಾತು ಅಭಿಗೆ ಸರಿಯಾಗಿ ಕೇಳಿಸಲಿಲ್ಲ, ಅರ್ಥವೂ ಆಗಲಿಲ್ಲ. ಆದರೆ ಅವಳನ್ನ ಕಳಿಸೋಕೆ ಅಭಿಗೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಮನಸ್ಸು ಯಾಕೋ ಭಾರವಾಗ್ತಿತ್ತು. ಕಣ್ಣುಗಳಲ್ಲಿ ನೀರು ತುಂಬಿಕೊಂತಿತ್ತು. ಏನು ಮಾಡಬೇಕು ತೋಚಲೇ ಇಲ್ಲ. ಅವಳನ್ನ ಇವತ್ತು ಒಂದು ದಿನ ಉಳಿಸಿಕೊಂಡು ಬಿಡೋಣ ಅನ್ಕೊಂಡು ರಾಜುನ ಕೂಗಿದ. ರಾಜು ಅದು ಇವತ್ತು ಅಂತ ಏನೋ ಹೇಳೋಕೆ ಬಂದು ಮತ್ತೆ ಮನಸ್ಸು ಬದಲಾಯಿಸಿ ಮಾತನ್ನು ಬದಲಾಯಿಸಿ ಅದೇನಂದ್ರೆ ಇವಳ ಊರು ಯಾವುದು, ನಿಜವಾದ ಹೆಸರೇನು ಅಂತ ಕೇಳ್ದ. ರಾಜು ಯಾರಿಗೂ ಯಾವತ್ತೂ ಇಂಥ ಪ್ರಶ್ನೆಗಳಿಗೆ
ಉತ್ತರ ಕೊಟ್ಟಿರಲಿಲ್ಲ. ಫಸ್ಟ್ ಆಫ್ ಆಲ್ ಯಾರು ಇಂಥ ಪ್ರಶ್ನೆ ಕೇಳ್ತಾ ಇರ್ಲಿ? ಮೊಟ್ಟೆ ತಗೊಳಕ್ಕೆ ಬರೋರು ಮೊಟ್ಟೆ ಇಟ್ಟಿರೋ ಕೋಳಿ ಬಗ್ಗೆ ಯಾಕೆ ಕೇಳ್ತಾರೆ? ಆದ್ರೆ ರಾಜುಗೆ ಉತ್ತರ ಹೇಳೋದು ಬಿಡೋದೋ ಗೊತ್ತಾಗಿರಲಿಲ್ಲ. ರಾಜು ಸರ್, ಅದೆಲ್ಲ ನೀವು ಕೇಳಂಗೂ ಇಲ್ಲ, ನಾವು ಹೇಳಂಗೂ ಇಲ್ಲ. ಏನೋ ನೀವು ಕೇಳ್ತಿದ್ದೀರಿ ಅಂತ ಹೇಳ್ತೀನಿ. ಇವಳ ಬಗ್ಗೆ ಇವಳು ಏನು ಹೇಳೋದಿಲ್ಲ ಸರ್. ಇವಳು ಬಂದ ದಿವಸ ಇವಳ ಬ್ಯಾಗಲ್ಲಿ ಒಂದು ID ಕಾರ್ಡ್, ಅದರ ಮೇಲೆ ಸಾರಿಕಾ ಅಂತಿತ್ತು. ಅದನ್ನ ಬಿಟ್ರೆ ಇವಳ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಅವಳಿಗೂ ಮೋಸ್ಟ್ಲಿ ಅವಳ ಬಗ್ಗೆ ಗೊತ್ತಿಲ್ಲ. ನಾವೇನೇ ಕೇಳಿದ್ರು ಗೊತ್ತಿಲ್ಲ ಅಂತಾಳೆ. ನಮಗೆ ಬೇಕಿರೋದು ಇಂಥವೇ ಅಲ್ವೇ? ಅದಕ್ಕೆ ಫಸ್ಟ್ ಟೈಮ್ ನಿಮಗೆ ಕಳಿಸಿದೆ. ಇನ್ನೂ ಪಳಗಿಲ್ಲ. ಈ ವಾರ ಮತ್ತೆ ಟ್ರೈನಿಂಗ್ ಕೊಡ್ತೀನಿ, ಆಗ ಬರ್ತಾಳೆ ದಾರಿಗೆ ಅಂತ ಸಾರಿಕಾ ಮೇಲೆ ದ್ವೇಷ ಸಾಧಿಸೋ ಹಾಗೆ ಹೇಳಿದ. ಅಬಿಗೆ ಪಶ್ಚಾತ್ತಾಪ ಕಾಡೋಕೆ ಶುರುವಾಯ್ತು. ತನ್ನಿಂದನೇ ಈಗ ಸಾರಿಕೆಗೆ ಶಿಕ್ಷೆ ಸಿಗಲಿದೆ ಅನ್ನೋ ಪರಿಕಲ್ಪನೆ ಭಯ ಹುಟ್ಟಿಸಿತು. ಹಾಗಾದ್ರೆ ಅವಳು ರಾತ್ರಿ ನನಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ದು ಸುಳ್ಳಲ್ಲ, ಮೋಸನೂ ಅಲ್ಲ. ಅವಳಿಗೆ ಅದೇನು ಗೊತ್ತಿಲ್ಲ ಅನ್ನೋದು ಸ್ಪಷ್ಟವಾಯಿತು. ಕಾರಿನ ಕಿಟಕಿಯಿಂದ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಸಾರಿಕಾ ಮಗುವಿನ ಹಾಗೆ ಟಾಟಾ ಮಾಡ್ತಿದ್ರೆ ಅಭಿ ಕಣ್ಣಲ್ಲಿ ಮತ್ತೆ ನೀರು ತುಂಬಿಕೊಳ್ತು. ಮತ್ತೊಂದು ಕಡೆ ಗಿರಿಧರನ ಕಣ್ಣುಗಳು ನೀರಲ್ಲಿ ಅದ್ದಿ ತೆಗೆದ ಹತ್ತಿ ಅಂತೆ ಆಗಿದ್ವು. ಹಾರಿಕಾ ಅವನ ಜೊತೆ ಸ್ಟೇಷನ್ಗೆ ಬಂದಿದ್ರು. ಧ್ರುವಗೋಸ್ಕರ ಕಾಯ್ತಾ ಇದ್ರು. ಆಗಲೇ ಇಡೀ ಸ್ಟೇಷನ್ ಸಂಭ್ರಮದ ಮನೆಯಾಗಿತ್ತು. ಪೊಲೀಸರು ಸಾಹೇಬ್ರು ಬಂದ್ರು ಅಂತ ಎಲ್ಲರೂ ಸ್ಟೇಷನ್ ಹೊರಗೆ ಭಾವಿಸಿದ್ರು. ಪೊಲೀಸ್ ಚೀಫ್ ಬಂದು ನಿಂತು ಅದರಿಂದ ಖಾಕಿ ಧರಿಸಿದ 6 ಅಡಿ ಎತ್ತರದ ಧ್ರುವ ಕಪ್ಪು ಬಣ್ಣದ ಬಟ್ಟೆ ಹಾಕೊಂಡು ಕೆಳಗೆ ಇಳಿದ. ಆತ ಮೊದಲ ಹೆಜ್ಜೆ ನೆಲದ ಮೇಲೆ ಇಡೋದನ್ನೇ ಕಾಯುತ್ತಿದ್ದವರ ಹಾಗೆ ಸ್ಟೇಷನ್ ಸಿಬ್ಬಂದಿಗಳು ಚಪ್ಪಾಳೆ ತಟ್ಟಿದ್ರು. ಶಿಸ್ತಾಗಿ ನಿಂತು ಹೊಸ ಹೆಸರನ್ನ ಬರಮಾಡಿಕೊಳ್ತಾ ಇದ್ರು. ಪೊಲೀಸರನ್ನ ನೋಡಿ ಹಾರಿಕಾಗೆ ಖುಷಿಯಾಯ್ತು. ಅವತ್ತು ಭಾನುವಾರವಾಗಿದ್ರು. ಒಳ್ಳೆ ದಿನ ಅನ್ನೋ ಕಾರಣಕ್ಕೆ ಧ್ರುವ ಡ್ಯೂಟಿಗೆ ಜಾಯಿನ್ ಆಗಿದ್ದ. ಸ್ಟೇಷನ್ ಪರಿಚಯವಾಯ್ತು. ಸಿಬ್ಬಂದಿಗಳ ಪರಿಚಯವೂ ಆಯ್ತು. ಇನ್ನು ಕೆಲಸ ಶುರು ಮಾಡೋಣ ಅಂತ ಅನ್ಕೊಂಡು ತನ್ನ ಕ್ಯಾಬಿನ್ ಅಲ್ಲಿ ಸೀಟ್ ಮೇಲೆ ಕೂತ. ಆಗ ಅವನ ಎದುರಲ್ಲೇ ಗಿರಿಧರ್ ಹಾಗೂ ಹಾರಿಕಾ ಕೂತಿರುವುದು ಕಾಣಿಸ್ತು. ಅವನು ಇವರ ಕಡೆ ನೋಡಿದ ಕೂಡಲೇ ಇವರಿಬ್ಬರು ಎದ್ದು ನಿಂತ್ರು. ತಕ್ಷಣ ಧ್ರುವ ಕೂಡ ಎದ್ದು, ಗಿರಿಧರ್ ಅಂಕಲ್ ಅಲ್ವಾ, ಬನ್ನಿ ಅಂಕಲ್ ಕೂತ್ಕೊಳ್ಳಿ ಅಂತ ತನ್ನ ಎದುರಿಗಿದ್ದ ಕುರ್ಚಿ ತೋರಿಸಿ. ಅಪ್ಪ ಮಗಳು ಎದ್ದು ಬಂದು ಕುರ್ಚಿ ಮುಂದೆ ಕೂತರು. ಏನ್ ವಿಷಯ ಅಂತ ಕೇಳೋ ಮೊದಲು ಟೇಬಲ್ ಮೇಲೆ ಇದ್ದ ಕಾಲಿಂಗ್ ಬೆಲ್ ಒತ್ತಿದ. ಆ ಬೆಲ್ ಸದ್ದು ಮರೆಯೋಕು ಮೊದಲೇ ಒಬ್ಬ ಬಂದು ಎದುರು ನಿಂತ. ಧ್ರುವ ನೋಡಿ ಇವರಿಗೆ ಕಾಫಿನೋ ಟೀನೋ ತಂದು ಕೊಡಿ ಅಂತ ಹೇಳಿದ. ಅಷ್ಟರಲ್ಲಿ ಗಿರಿಧರ್ ಬೇಡಪ್ಪ, ಬೇಡ ಸರ್, ನಮ್ಮದು ಆಗಿದೆ, ಏನು ಬೇಡ ಅಂತ ಸಂಕೋಚದಿಂದ ಹೇಳಿದ್ರು. ಧ್ರುವ ಚಿಕ್ಕವನಿದ್ದಾಗ ಗಿರಿಧರ್ ಆಟ ಆಡಿಸ್ತಿದ್ರು. ಫ್ರೆಂಡ್ ಮಗ ಅನ್ನೋ ಸಲುಗೆ ಮೇಲೆ ಮಾತಾಡಬೇಕೋ ಅಥವಾ ಪೊಲೀಸ್ ಅಂತ ಗೌರವ ಕೊಟ್ಟು ಮಾತಾಡಬೇಕೋ ಅಂತ ಗೊಂದಲದಲ್ಲಿದ್ದ ಗಿರಿಧರ್ ಧ್ರುವಗೆ ಅವರಿಗೆ ಇರುವ ಕನ್ಫ್ಯೂಷನ್ ಅರ್ಥ ಮಾಡಿಕೊಂಡ. ಧ್ರುವ ತುಟಿ ಅಂಚಲಿ ನಗು ತುಂಬಿಕೊಂಡೇ ಹೇಳಿದ, ಅಂಕಲ್ ನಿಮಗೆ ಹೇಗೆ ಇಷ್ಟನೋ ಹಾಗೆ ಕರೀರಿ. ಸರ್ಗಿರ್ ಎಲ್ಲ ಬೇಡ, ನಿಮ್ ಮನೆ ಮಗ ನಾನು, ಬಿ ಕಂಫರ್ಟಬಲ್. ಕಾಫಿನೋ ಟೀನೋ ಏನ್ ಬೇಕು ಹೇಳಿ ಅಂತ ಕೇಳಿದ. ಗಿರಿಧರ್ ಮಗಳ ಕಡೆ ನೋಡ್ತಾ ಕಾಫಿನೇ ಇರ್ಲಿ ಅಂತ ಹೇಳಿದ. ಹಾರಿಕಾ ಕೂಡ ಒಪ್ಪಿದವಳಂತೆ ತಲೆ ಆಡಿಸಿದ್ರು. ಬಂದಿದ್ದವರು ಕಾಫಿ ತರೋ ಹೋದ. ಧ್ರುವ ಈಗ ಹೇಳಿ ಏನು ಸಮಸ್ಯೆ, ಏನಾಯ್ತು ಅಂತ ಗಿರಿಧರ್ ಮತ್ತೆ ಹಾರಿಕಾ ಉತ್ತರ ಕೊಡೋಕೆ ಶುರು ಮಾಡಿದ್ರು. ಇನ್ನೊಂದು ಕಡೆ ಇವಳನ್ನ ಯಾಕೋ ಈಗಲೇ ಕರ್ಕೊಂಡು ಬಂದೆ ದಬಾಯಿಸಿ ಕೇಳಿದ್ರು ಜಯಂತಿ. ಅದಕ್ಕೆ ರಾಜು ಅಕ್ಕ, ಇವಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ, ನೀನು ಹೇಳಿದ್ದು ಕರೆಕ್ಟ್, ಒಳ್ಳೆ ಮಾತಿಗೆ ಬಗ್ಗಲ್ಲ ಇವಳು, ಬರೇ ಕಾಯಿಸು ಹೇಳ್ತೀನಿ ಅಂತ ಸಾರಿಕಾ ಮೇಲೆ ಕೋಪ ಮಾಡ್ಕೊಂಡ್ಲು ಜಯಂತಿ. ಅದಕ್ಕೂ ಮುಂಚೆ ತಳ್ಳೋ ಇವಳನ್ನ ಕತ್ತಲೆ ಕೊನೆಗೆ ಉಪವಾಸ ಬಿದ್ದಿರಲಿ ಅಂತ ಹೇಳಿ ಇಬ್ಬರು ಸೇರಿ ಸಾರಿಕಾಳನ್ನ ಪ್ರಾಣಿಯಂತೆ ಎಳೆದುಕೊಂಡು ಹೋಗಿ ಡಾರ್ಕ್ ರೂಮ್ಗೆ ಬಿಸಾಕಿದ್ರು. ದೆಡ್ ಅಂತ ಬಾಗಿಲು ಹಾಕಿದ್ರು. ಸಾರಿಕಾ ಜೋರಾಗಿ ಬಾಗಿಲು ಬಡಿತಾ ಇದ್ಲು. ಆದರೆ ಯಾರೊಬ್ಬರೂ ಅವಳ ರಕ್ಷಣೆಗೆ ಇರಲೇ ಇಲ್ಲ. 10 ನಿಮಿಷ ಒಂದೇ ಸಮ ಬಡೆದು ಸಾಕಾಗಿ ಸುಸ್ತಾಗಿ ಕುಸಿದು ಬಿದ್ಲು. ಜಯಂತಿ ಮತ್ತೆ ರಾಜು ಒಬ್ಬರನ್ನೊಬ್ಬರು ನೋಡಿ ಏನೋ ಸಾಧಿಸೋರ ಹಾಗೆ ದಹದಹಿಸಿ ನಕ್ಕು ನಿಂತರು. ಈ ಕಡೆ ಅಭಿ, ಆ ಕಡೆ ಗಿರಿಧರ್ ಮತ್ತೆ ಹಾರಿಕಾ ಸಾರಿಕಾಳನ್ನ ನೆನೆದು ಕಣ್ಣೀರು ಹಾಕ್ತಾನೆ. ಸಾರಿಕಾಗೆ ಇದು ಯಾವುದು ಗೊತ್ತಾಗೋ ಪರಿಸ್ಥಿತಿಯಲ್ಲಿ ಇರಲೇ ಇಲ್ಲ. ಮುಂದೆ ಏನಾಯಿತು, ಕಥೆಯಲ್ಲಿ ನೆಕ್ಸ್ಟ್ ಟ್ವಿಸ್ಟ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ನೋಡ್ತಾ ಇರಿ ನಿಮ್ಮ ರಾಜ್ ಮೀಡಿಯಾ. ಧನ್ಯವಾದಗಳು.